ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಈಗ ಮಳೆ ಸುರಿತಾ ಇದೆ. ಇದು ಒಂದು ಕಡೆ ಆದ್ರೆ ಕಡಲ ಅಲೆಗಳ ಅಬ್ಬರ ಕೂಡ ಇನ್ನೊಂದು ಕಡೆ ಜೋರಾಗಿದೆ. ಇದರಿಂದ ಮೀನುಗಾರರು ಸಂಪೂರ್ಣವಾಗಿ ಹೈರಾಣಾಗಿದ್ದಾರೆ. ಅದ್ರ ಜೊತೆಗೆ ಕಡಲ ತಡಿಯ ನಿವಾಸಿಗರು ಯಾವಾಗ ಕಡಲ ಅಲೆಗಳು ತಮ್ಮ ಮನೆಗೆ ಬಂದು ನುಗ್ಗುತ್ತೋ ಎನ್ನುವಂತಹ ಒಂದು ಆತಂಕದಲ್ಲಿ ಜೀವನವನ್ನ ದೂಡ್ತಾ ಇದ್ದಾರೆ. ಇದು ಕಳೆದ ಒಂದು ತಿಂಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನರ ಸಮಸ್ಯೆ. ಅದ್ರ ಜೊತೆಗೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ, ಭೂಕುಸಿತದ ಭಯ ಕೂಡ ಒಂದು ಬಾರಿ ಭೂತದಂತೆ ಕಾಡ್ತಾ ಇದೆ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಜೂನ್ ನಿಂದ ಜುಲೈ ಒಳಗಡೆ ಬರೋಬ್ಬರಿ 6 ರಿಂದ 7 ಕಡೆ ಭೂಕುಸಿತವಾಗಿರುವಂತದ್ದು ವರದಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹೃದಯ ಭಾಗದಲ್ಲಿ ಗುಡ್ಡ ಕುಸಿತವಾಗಿದೆ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಗುಡ್ಡ ಕುಸಿತವಾಗಿದೆ. ಹಾಗೆ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಗುಡ್ಡ ಕುಸಿತವಾಗಿದೆ. ಸಿರ್ಸಿ ಮತ್ತು ಕುಮಟಾ ಸಂಪರ್ಕಿಸುವಂತ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಗುಡ್ಡ ಕುಸಿತವಾಗಿರುವಂತದ್ದು. ಹೀಗೆ ಸಾಕಷ್ಟು ಕಡೆ ಗುಡ್ಡ ಕುಸಿತವಾಗಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಣ ಹಾನಿ ಸಂಭವಿಸಿಲ್ಲ. ಅದ್ರ ಜೊತೆಗೆ ಸಾರ್ವಜನಿಕರ ವಸ್ತುಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಹಾನಿ ಸಂಭವಿಸಿಲ್ಲ. ಅದೃಷ್ಟವಶಾತ್ ಇದು ಯಾವುದೇ ರೀತಿಯಾದಂತಹ ಒಂದು ಹಾನಿ ಸಂಭವಿಸದೆ ಜನರು ಪಾರಾಗಿದ್ದಾರೆ. ಇದ್ರ ಜೊತೆಗೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದ್ರಾ ಮತ್ತು ಕೊಡಸಳ್ಳಿ ಆ ಮಾರ್ಗ ಮಧ್ಯೆ ಅಂದ್ರೆ ಗ್ರಾಮೀಣ ಭಾಗದಿಂದ ಗ್ರಾಮೀಣ ಭಾಗಕ್ಕೆ ಸಂಪರ್ಕಿಸುವಂತ ಒಂದು ರಸ್ತೆ ಮಧ್ಯದಲ್ಲಿ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಇಲ್ಲಿನ ಜನರು ಈಗ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಕದ್ರಾದಿಂದ ಅಂದ್ರೆ ಕಾರವಾರ ತಾಲೂಕಿನ ಕದ್ರಾದಿಂದ ಕೊಡಸಳ್ಳಿ ಅಣೆಕಟ್ಟಿಗೆ ಸಂಪರ್ಕಿಸುವಂತ ಒಂದು ಹೆದ್ದಾರಿ ಇದು. ಇಲ್ಲಿ ಬಾಳೆಮನೆ, ಸುಳಿಗೇರಿ ಎನ್ನುವಂತ ಒಂದು ಗ್ರಾಮೀಣ ಭಾಗ ಬರುತ್ತೆ. ಈ ಭಾಗದಲ್ಲಿ ಒಂದು ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿರುವಂತದ್ದು. ಗುಡ್ಡದ ಮಣ್ಣನ್ನ ತೆರವು ಮಾಡಲು ಸಹಿತ ಆಗಲಾಗದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಯಾಕಂದ್ರೆ ಇನ್ನೂ ಕೂಡ ಗುಡ್ಡ ಕುಸಿಯುವ ಆತಂಕ ಇಲ್ಲಿ ಇದೆ ಎನ್ನುವಂತಹ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರು ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಅರ್ಲಿ ಮಾರ್ನಿಂಗ್ ನಮಗೆ ಒಂದು ಮ್ಯಾಸಿವ್ ಲ್ಯಾಂಡ್ಸ್ಲೈಡ್ ಆಗಿದೆ ಅಂತ ರಿಪೋರ್ಟ್ ಆಯಿತು. ಕದ್ರಾಯಿಂದ ಕೊಡಸಳ್ಳಿ ಹೋಗುವ ರೋಡ್ ಕಂಪ್ಲೀಟ್ಲಿ ಬ್ಲಾಕ್ ಆಯಿತು. ಫಾರೆಸ್ಟ್ ಒಳಗಡೆಯಿಂದನೇ ಮ್ಯಾಸಿವ್ ಆಗಿ ತುಂಬ ಮೀಟರ್ಸ್ಗೆ ಮಣ್ಣು ಕುಸಿದು ಬಂದು ರೋಡ್ ಬ್ಲಾಕ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಇಮಿಡಿಯೇಟ್ಲಿ ನಮ್ಮ ತಹಶೀಲ್ದಾರ್, ಎಂಟೈರ್ ರೆವೆನ್ಯೂ ಟೀಮ್, ಪೊಲೀಸ್ ಅವರು ಮತ್ತು ಫಾರೆಸ್ಟ್ ತಂಡದವರು ರೀಚ್ ಆಗಿದ್ದರು. ಅವರು ರೀಚ್ ಆಗಿಬಿಟ್ಟು ನಮಗೆ ಮೈನ್ಸ್ ಅವರು, ಜಿಯಾಲಜಿಸ್ಟ್ ಅವರು ಸಪೋರ್ಟ್ ಬೇಕಂತ ಹೇಳಿದರು. ಸೊ ತಕ್ಷಣ ಜಿಯಾಲಜಿಸ್ಟ್ ಅವರು ಹೋದಾಗ ಅದು ಆ್ಯಕ್ಟಿವ್ ಲ್ಯಾಂಡ್ಸ್ಲೈಡ್ ಇದೆ, ಇನ್ನೂ ಕೂಡ ಮಣ್ಣು ಬರುತ್ತಾ ಇದೆ ಅಂತ ನಮ್ಗೆ ಗೊತ್ತಾಯಿತು. ಸೊ ಅದು ನಾವು ಸದ್ಯಕ್ಕೆ ಟಚ್ ಮಾಡಲಿಕ್ಕೆ ಆಗಲ್ಲ. ನಾವು ರಿಮೂವ್ ಮಾಡಿದ್ರು ಮತ್ತೆ ಮಣ್ಣು ಬರುತ್ತದೆ. ಸೊ ಸದ್ಯಕ್ಕೆ ಹಾಗೆ ಇರುತ್ತದೆ. ಅಲ್ಲಿ 3 ಹ್ಯಾಮ್ಲೆಟ್ಸ್ ಇದೆ ಒಳಗಡೆ, ಅದರ್ ಸೈಡಲ್ಲಿ 3 ಹ್ಯಾಮ್ಲೆಟ್ಸ್ ಇದೆ. ಅವ್ರಿಗೆ ಏನೂ ಸಮಸ್ಯೆ ಇಲ್ಲ. ಅವರು ಮೋರ್ ದೆನ್ ಒಂದು 6 ರಿಂದ 7 ಕಿಲೋಮೀಟರ್ ದಾಟಿ ಇದ್ದಾರೆ. ಅಲ್ಲಿ ಭೂಕುಸಿತ ಆಗೋದು ಯಾವುದೂ ಸಾಧ್ಯತೆ ಇಲ್ಲ. ಒಂದು 89 ಪೀಪಲ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೂ ತೊಂದರೆ ಇಲ್ಲ. ನಮ್ಮ ರೆವೆನ್ಯೂ ಟೀಮ್ ಅವರು ಪ್ರತಿ ಮನೆಗೂ ಹೋಗಿದ್ದಾರೆ. ಅವ್ರಿಗೆ ರೇಷನ್ ಇದೆಯಾ, ಅವ್ರು ಏನು ಬೇಸಿಕ್ ಫೆಸಿಲಿಟಿ ಬೇಕು ಎಲ್ಲ ನೋಡ್ಕೊಂಡಿದ್ದಾರೆ. ಒಬ್ಬರಿಗೆ ಅಲ್ಲಿ ಹುಷಾರಿಲ್ಲ ಅಂತ ಹೇಳಿದರು. ಅವ್ರಿಗೂ ಏನು ಮೆಡಿಸಿನ್ ಬೇಕೋ ಅಷ್ಟು ಕೂಡ ಕೊಟ್ಟು ಇವತ್ತು ಬಂದಿದ್ದಾರೆ. ಸೊ ಮನೆಗಳಿಗೆ ಯಾವುದೂ ಸಮಸ್ಯೆ ಇಲ್ಲ. ಅದರ್ ಸೈಡಲ್ಲಿ ಕೊಡಸಳ್ಳಿ ಡ್ಯಾಮ್ ಇದೆ. ಅಲ್ಲಿ ಡ್ಯಾಮ್ ಆಪ್ರೇಷನ್ಗೆ ಪ್ರತಿದಿನ ಅಲ್ಲಿ ಸ್ಟಾಫ್ ಅವರು ಹೋಗಿ ಬರಬೇಕಾಗತ್ತೆ. ರೋಡ್ ಕಟ್ ಆಗಿರೋದ್ರಿಂದ ಬೇರೆ ಆಲ್ಟರ್ನೇಟ್ ರೂಟ್ ಅವರಿಗೆ ಇಲ್ಲ. ಸೊ ನಾವು 2 ಬೋಟನ್ನು ಪೊಲೀಸ್ ಇಲಾಖೆಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕೆ ಥ್ರೂ ಬೋಟ್, ಬ್ಯಾಕ್ ವಾಟರ್ ಇರೋದ್ರಿಂದ ಅಲ್ಲಿ ಏನೂ ಸಮಸ್ಯೆ ಇಲ್ಲ, ಬೋಟ್ ಥ್ರೂ ಹೋಗ್ಬೋದು. ಸದ್ಯಕ್ಕೆ ಬೋಟ್ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. GSI ವರದಿ ಪ್ರಕಾರ ಇಲ್ಲಿ ಮತ್ತೆ ಮಣ್ಣನ್ನ ತೆರವು ಮಾಡಲು ಹೋದ್ರೆ ಇನ್ನಷ್ಟು ಗುಡ್ಡ ಕುಸಿಯುವ ಆತಂಕ ಇದೆ ಎನ್ನುವಂತಹ ಬಗ್ಗೆಯೂ ಸಹಿತ ಮಾಹಿತಿ ಬಂದಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಈ ಗುಡ್ಡದ ಮಣ್ಣನ್ನು ತೆರವು ಮಾಡಲು ಮುಂದಾಗ್ತಾ ಇಲ್ಲ. ಬರೋಬ್ಬರಿ 100 ರಿಂದ 200 ಮೀಟರ್ ಎತ್ತರದಿಂದ ಕುಸಿದಂತ ಗುಡ್ಡ ರಸ್ತೆಯನ್ನ ಸಹಿತ ಕೊಚ್ಚಿಕೊಂಡು ಹೋಗಿದೆ. ಕಾಳಿ ಹಿನ್ನೀರು ಪ್ರದೇಶ ಇದೆ ಇಲ್ಲಿ. ಆ ಭಾಗದಲ್ಲೂ ಸಹಿತ ಗುಡ್ಡದ ಮಣ್ಣು ರಾಶಿ ರಾಶಿಯಾಗಿ ಬಿದ್ದಿರುವಂತದ್ದು. ಅದರ ಜೊತೆಗೆ ಮಣ್ಣಿನ ಜೊತೆಗೆ ಬಂಡೆ ಕಲ್ಲುಗಳು ಕೂಡ ಬಂದು ಬಿದ್ದಿರುವಂತದ್ದು. ಇದರಿಂದ ಇಲ್ಲಿ ಏನಾದ್ರೂ ಈಗ ಮಣ್ಣು ತೆರವು ಮಾಡಲು ಹೋಗ್ಬೇಕಂದ್ರೆ ಕನಿಷ್ಠ ಅಂದ್ರೂ ಒಂದು 4 ರಿಂದ 5 JCBಗಳು ಬೇಕಾಗತ್ತೆ. ಅದ್ರ ಜೊತೆಗೆ 10ಕ್ಕೂ ಹೆಚ್ಚು ಟಿಪ್ಪರ್ ವಾಹನಗಳು ಬೇಕಾಗತ್ತೆ. ಯಾಕಂದ್ರೆ ಮಣ್ಣನ್ನ ಲೋಡ್ ಅನ್ಲೋಡ್ ಮಾಡಲು ಇಷ್ಟು ವಾಹನಗಳ ಅಗತ್ಯತೆ ಇದೆ. ಆದ್ರೆ ಈ ರಸ್ತೆ ಕಡಿದಾದ ರಸ್ತೆ ಆಗಿದ್ರಿಂದ
ಇಲ್ಲಿ ಆ, ಒಂದೇ ಸಮನೆ ಮೂರ್ನಾಲ್ಕು ವಾಹನಗಳು ಸಂಚಾರ ಮಾಡಲು ಆಗದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದ್ರಿಂದ ಇಲ್ಲಿ ಮಣ್ಣನ್ನ ತೆರವು ಮಾಡೋದು ತೀರಾ ಕಷ್ಟ ಎನ್ನುವಂಥದ್ದು ಕೂಡ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಅವರಿಂದ ನಾವು ತಿಳ್ಕೊಂಡಿರುವಂಥದ್ದು. ಮತ್ತು ವಾಸ್ತವವಾಗಿ ನಾವು ನೋಡಿದಾಗ ಅದೇ ರೀತಿಯಾದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಜನ ಅಂದ್ರೆ ಕದ್ರಾದಿಂದ ಕೊಡಸಳ್ಳಿ ಹೋಗುವಂತವರಾಗಿರ್ಬೋದು, ಉದ್ಯೋಗಕ್ಕೆ ಹೋಗುವಂತವರಾಗಿರ್ಬೋದು, ಅದ್ರ ಜೊತೆಗೆ ಕೊಡಸಳ್ಳಿಯಿಂದ ಕದ್ರಾ ಭಾಗಕ್ಕೆ ಬರುವಂತವ್ರು, ಕಾರವಾರಕ್ಕೆ ಬರುವಂತವ್ರು, ವಿವಿಧ ಅಗತ್ಯ ಏನು ಕೆಲಸದಿಂದ ಹಿನ್ನೆಲೆಯಲ್ಲಿ ಕಾರವಾರ ಭಾಗಕ್ಕೆ ಬರುವಂತವರಿಗೆ ಭಾರಿ ಸಮಸ್ಯೆ ಆಗಿರುವಂತದ್ದು. ಯಾಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು, ತಾಲೂಕಾ ಕಚೇರಿಯಲ್ಲಿ ಸಾಕಷ್ಟು ಕೆಲಸಗಳಿರುತ್ತವೆ ಗ್ರಾಮೀಣ ಭಾಗದ ಜನರಿಗೆ. ಆ ಗ್ರಾಮೀಣ ಭಾಗದ ಜನರು ಇಲ್ಲಿ ಬರ್ಬೇಕಂದ್ರೆ ಈಗ ಪರ್ಯಾಯ ರಸ್ತೆ ಇಲ್ಲದೆ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಸುತ್ತಲೂ ಕಾಳಿ ನದಿ ಸುತ್ತುವರಿದ್ರಿಂದ ಇಲ್ಲಿ ಬರ್ಬೇಕಂದ್ರೂ ನದಿಯ ನೀರನ್ನ ದಾಟಿ ಬರಬೇಕಾದಂತ ಪರಿಸ್ಥಿತಿ ಇದೆ. ಇಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾದ್ರೆ ಇಲ್ಲಿ ನದಿಯ ನೀರನ್ನ ದಾಟಿ ಬರಲು ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಿಂದ ಗ್ರಾಮೀಣ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆಯು ಕೂಡ ಕೊಚ್ಚಿ ಹೋಗಿದ್ರಿಂದ ಇಲ್ಲಿನ ಜನರು ಈಗ ಹೈರಾಣಾಗಿ ಹೋಗಿದ್ದಾರೆ. ಅದ್ರ ಜೊತೆಗೆ ಉದ್ಯೋಗಕ್ಕೆ ಹೋಗುವಂತವರು ಸಹಿತ ಪರಿಸ್ಥಿತಿ ಇಲ್ಲಿ ತೀರಾ ಸಮಸ್ಯೆಗೆ ಆಗಿರುವಂತದ್ದು. ಹೀಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತದ ವರದಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿನ ಜನರು ಭೂಕುಸಿತದ ಒಂದು ಆತಂಕಕ್ಕೆ ಒಳಗಾಗಿರುವಂತದ್ದು. ಯಾಕಪ್ಪ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಈ ರೀತಿಯಾಗಿ ಇಷ್ಟು ತೀವ್ರವಾಗಿ ಗುಡ್ಡ ಕುಸಿತದೆ ಅಂದ್ರೆ ಇನ್ನು ಇವತ್ತಲ್ಲ ನಾಳೆ ನಮ್ಮ ಭಾಗದಲ್ಲೂ ಕೂಡ ಗುಡ್ಡ ಕುಸಿಯಬಹುದು ಎನ್ನುವಂತಹ ಒಂದು ಆತಂಕ ಈಗ ಈ ಭಾಗದ ಜನರಲ್ಲಿ ಕಾಡ್ತಾ ಇದೆ. ಕಳೆದ 4 ವರ್ಷದ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಶಿರುವೆಯಲ್ಲಿ ಒಂದು ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿದಿತ್ತು. ಅದು ಕಾಡಿನ ಮಧ್ಯೆ ಗುಡ್ಡ ಕುಸಿತವಾಗಿದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಿರ್ಲಿಲ್ಲ. ಆದ್ರೆ ಆ ಕಾಡಿನಿಂದ ಬಂದಂತ ಮಣ್ಣು, ನೀರು, ಕಲ್ಲು ಕೃಷಿ ಭೂಮಿಯನ್ನ ಸೇರಿ ಇಲ್ಲಿ ಭತ್ತ ಬೆಳೆಯಲು ಆಗದಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಇದು ನೆನಪು. ಅದೇ ರೀತಿಯಾದಂತ ಒಂದು ಗುಡ್ಡ ಈಗ ಕುಸಿದಿರುವಂತದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ. ಆದ್ರೆ ಯಾವುದೇ ಕಾರಣಕ್ಕೂ ಜೀವ ಹಾನಿ ಆಗಿಲ್ಲ, ಅಲ್ಲಿ ಯಾವುದೇ ರೀತಿ ಸಾರ್ವಜನಿಕ ವಸ್ತುಗಳಿಗೆ ಹಾನಿ ಆಗಿಲ್ಲ ಎನ್ನುವುದು ಒಂದು ಖುಷಿ ಪಡುವಂತ ಒಂದು ವಿಚಾರ. ಯಾಕಂದ್ರೆ ಕಳೆದ ವರ್ಷ ಜುಲೈನಲ್ಲಿ ಅಂದ್ರೆ ಜುಲೈ 16ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಘಟನೆ ಆಯಿತು. ಈ ಘಟನೆಯಲ್ಲಿ 11 ಜನ ಸಾವನ್ನ ಕಂಡ್ರು. ಈ ಘಟನೆ ಇನ್ನೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಜನ ಮರೆತಿಲ್ಲ, ಇನ್ನೂ ಕೂಡ ಕಣ್ಣ ಮುಂದೆ ಇದೆ ಆ ಘಟನೆ. ಹೀಗಿರುವಾಗಲೇ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಭೂಕುಸಿತದ ವರದಿ ಆಗ್ತಾ ಇದೆ. ಅದರ ಜೊತೆಗೆ ಭೂಕುಸಿತದಿಂದ ಸಾಕಷ್ಟು ಜನರು ಈಗ ಹೈರಾಣಾಗಿ ಹೋಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಮತ್ತು ಭೂಕುಸಿತದಿಂದ, ಅದೇ ರೀತಿ ಕಡಲ ಅಲೆಗಳ ಆರ್ಭಟದಿಂದ ಜನರು ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಅದರ ಜೊತೆಗೆ ಇಲ್ಲಿನ ಜನರ ಸಮಸ್ಯೆ ಹೇಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಮುಂದೆ 2 ತಿಂಗಳುಗಳ ಕಾಲ ಮಳೆಗಾಲ ಇದೆ. ಈ ಮಳೆಗಾಲದಲ್ಲಿ ಯಾವುದೇ ರೀತಿಯಾದಂತ ಒಂದು ಹಾನಿ ಆಗದೇ ಇರಲಿ ಎನ್ನುವಂಥದ್ದು ನಮ್ಮ ಆಶಯ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅದ್ರ ಜೊತೆಗೆ ಮಳೆಯ ಸುದ್ದಿ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನ ನಿರಂತರವಾಗಿ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News 18.